ಫಸ್ಟ್ ಆಫ್ ಆಲ್ ನೀವೇನಾದರೂ ಈ ವಿಡಿಯೋನ ನೋಡಿ ಏನೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಇದೆಲ್ಲ ಡಾಕ್ಟರ್ ಸಜೆಷನ್ ಇಲ್ದಂಗೆ ಏನಾದ್ರು ಟ್ರೈ ಮಾಡಿದ್ರೆ ಇದು ನಾಯಿ ಥರ ಅಲ್ಲ, ತುಂಬಾ ಸೀರಿಯಸ್ಸು. ನಾಯಿ ಆದರೂ ನಿಮ್ಗೆ ಒಂದಿನ ಟೈಮ್ ಕೊಡುತ್ತೆ. ಏನಾದರೂ ಆದರೆ ಏನಾದರೂ ತೋರ್ಸೋಕ್ಕಾದ್ರೂ ಬೆಕ್ಕುಗಳು ವಿತಿನ್ 5 ಮಿನಿಟ್ಸ್ ನಿಮ್ಮ ಮನೇಲಿ ಏನಾದರೂ ಈ ಥರ ಚಿಕ್ಕ ಕಿಟನ್ಸ್ ಏನಾದರೂ ತಂದಿದ್ರೆ, ಇಲ್ಲಾಂದರೆ ಚಿಕ್ಕ ಕಿಟನ್ಸ್ನ ತರಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಏನಕ್ಕೆ ಅಂದರೆ ಇದೊಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ. ಇವತ್ತು ನಾನು ನಿಮಗೆ ಡಿವಾರ್ಮಿಂಗ್ ಅಂತಂದರೆ ಏನಂತ ತಿಳಿಸ್ತೀನಿ, ಕಿಟನ್ಸ್ಗೆ ಯಾವ ಏಜಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಮತ್ತು ಯಾವೆಲ್ಲ ಶೆಡ್ಯೂಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಕಾಮನ್ ಆಗಿ ನಮ್ಮಂಥ ಪೆಟ್ ಪೇರೆಂಟ್ಸ್ ಅಂದರೆ ಈ ಥರ ಕ್ಯಾಟ್ಸ್ಗಳನ್ನ ಸಾಕಿರ್ತೀವಲ್ಲ, ನಾವು ಏನೇನು ತಪ್ಪು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲು ಸಿಗುತ್ತೆ. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಪರ್ಷಿಯನ್ ಕ್ಯಾಟ್ ಬಗ್ಗೆ ವಿಡಿಯೋ ಮಾಡ್ತಿರೋದು. ಇವತ್ತು ಡಿವಾರ್ಮಿಂಗ್ ಅಂದರೆ ಏನು ಅಂತ ತಿಳಿಸ್ತೀನಿ. ಫಸ್ಟು ಮೊದಲು ಈ ಡಿವಾರ್ಮಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಹೇಗೆ ಜಂತುಹುಳುಗಳಾಗುತ್ತೋ ನಮ್ಮ ಹೊಟ್ಟೆಯಲ್ಲಿ, ಅದೇ ರೀತಿ ಇವುಗಳಿಗೂ ಕೂಡ ಆಗುತ್ತೆ. ಅದು ಯಾವ್ಯಾವ ಥರ ಅಂದರೆ ರೌಂಡ್ ವರ್ಮ್ಸ್ ಆಗಿರ್ಬೋದು, ಹಾರ್ಟ್ ವರ್ಮ್ಸ್ ಆಗಿರ್ಬೋದು, ಟೇಪ್ ವರ್ಮ್ಸ್ ಆಗಿರ್ಬೋದು, ಈ ಥರಗಳು ಆಗ್ತವೆ. ಅವೆಲ್ಲ ಏನಂತಂದರೆ ಪ್ಯಾರಾಸೈಟ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದ್ರ ಮೇಲೆ ಲೀವ್ ಆಗಿಬಿಟ್ಟು ಒಂಥರ ಓಸ್ ಥರ ತಿನ್ಕೊಂಡಿರ್ತವೆ. ಆಗ ತಿನ್ಕೊಂಡಿದ್ದಾಗ ಏನು ತಿನ್ನುತ್ತೆ ಅಂತ ನೀವು ಕೇಳ್ಬೋದು. ತಿನ್ನೋದೇನಂತಲೇ ನಾವು ಕೊಡೋವಂಥ ನ್ಯೂಟ್ರಿಷನ್ಸ್ ಆಗಿರ್ಬೋದು, ಏನೇ ಕೊಡ್ತೀವಿ ಅಂತೂ ಎಲ್ಲ ಅವೇ ತಿಂತಾ ಇರ್ತವೆ. ಇವು ನೋಡಿದ್ರೆ ಲೆಥರ್ಜಿ ಆಗಿರ್ತವೆ, ವಾಮಿಟ್ ಮಾಡ್ಕೊತಿರ್ತವೆ, ಡಯರಿಯಾ ಮಾಡ್ಕೊತಿರ್ತವೆ, ಆಮೇಲೆ ವೀಕಾಗಿ ಕುತ್ಕೊಂಡ್ಬಿಟ್ಟಿರ್ತವೆ, ಸೈಜು ಗೇನ್ ಆಗಲ್ಲ, ಮತ್ತು ಕೂದಲು ಚೆನ್ನಾಗಿ ಬರಲ್ಲ. ಈ ಥರ ಎಲ್ಲ ಕಾಮನ್ ಪ್ರಾಬ್ಲಮ್ಸ್ ಬರೋದು ಇದರಿಂದ. ಯಾವಾಗ ನಾವು ನ್ಯೂಟ್ರಿಷನ್ಸ್ ಕೊಡ್ತಿರ್ತೀವಿ, ಒಳ್ಳೊಳ್ಳೆ ಫುಡ್ಗಳು ಕೊಡ್ತಿರ್ತೀವಿ, ನೀವು ಕಿಟನೇ ಕೊಡ್ತಿದ್ದೀವಿ ಅಂತೀರಾ, ಶೀಬನೇ ಕೊಡ್ತಿದ್ದೀನಿ ಅಂತೀರಾ, ರಾಯಲ್ ಕೆನೆನೇ ಕೊಡ್ತಿದ್ದೀನಿ ಅಂತೀರಾ. ಬಟ್ ಏನಂತಂದರೆ ನೀವು ಕೊಡೋಂಥ ಫುಡ್ಡೆಲ್ಲ ಆ ಹುಳಗಳು ತಿನ್ಕೊಂಡ್ರೆ ಇವುಗಳಿಗೆ ಏನೂ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವು ಡಿವಾರ್ಮಿಂಗ್ ಅನ್ನೋದನ್ನ ಮಾಡಬೇಕು. ಈಗ ನಿಮಗೆ ಈಸಿಯಾಗಿ ಅರ್ಥ ಆಗಿರುತ್ತೆ ಡಿವಾರ್ಮಿಂಗ್ ಅಂದರೆ ಏನು ಅಂತ. ನೀವು ಕೇಳ್ಬೋದು, ಆಚೆ ಇರೋಂಥ ಕ್ಯಾಟ್ಸ್ಗಳಿಗೆ ಡಿವಾರ್ಮಿಂಗ್ ಮಾಡ್ಬೋದು. ಯಾಕೆಂದರೆ ಆಚೆ ಹೋಗಿ ಏನೇನೋ ತಿನ್ಕೊಂಬರ್ತವೆ, ಹುಳಗಳಾಗ್ತವೆ ಅಂತ. ಇಂಡೋರಲ್ಲಿ ನಾವು ಮನೇಲಿ ಸಾಕಿರೋಂಥದ್ದು ಹೆಂಗಾಗುತ್ತೆ ಅಂತ, ಕೆಲವೊಂದು ಮನೇಲಿ ಸಾಕಿದ್ರು ಕೂಡ ಅದರಾಗೆ ಫ್ಲೀಸ್ ಇರ್ಬೋದು, ಅವ್ರ ಅಮ್ಮನಿಂದ ಹಾಲು ಕುಡಿಯೋದಿರ್ಬೋದು, ಮತ್ತು ಮೇಂಟೈನ್ ಅಂದರೆ ಲಿಟರ್ ಸೈಡ್ನ ನಾವೇನು ಮೇಂಟೈನ್ ಮಾಡ್ತೀವಿ, ಈ ಥರ ಏನು ಮೇಂಟೈನ್ ಮಾಡ್ತೀವಿ, ಇದನ್ನು ಒಂದು ಸ್ವಲ್ಪ ಗಲೀಜಾಗಿ ಇಟ್ಕೊಂಡ್ರೆ ನಾವು ಏನಾಗುತ್ತೆ, ಅದರಿಂದನೂ ಕೂಡ ಬ್ಯಾಕ್ಟೀರಿಯಾಸ್ ಹರಡುತ್ತೆ. ಈಗೇನಾಗುತ್ತೆ, ಹಾಲನ್ನ ಸಕ್ ಮಾಡಿದಾಗ ಇವು ಕುಡಿತಾ ಇದ್ದಾಗ ಅದರೊಳಗಡೆ ಸೇರಿಕೊಂಡು ಪ್ಯಾರಾಸೈಟ್ಸ್ಗಳು ಜಂತುಹುಳುಗಳು ಸ್ಟಾರ್ಟ್ ಆಗ್ತವೆ. ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ನೀವು ವಾಮಿಟ್ ಮಾಡಿದಾಗ ವರ್ಮ್ಸ್ಗಳು ಕಾಣಿಸ್ತವೆ, ಲೂಸ್ ಮೋಷನ್ಗೆ ಹೋದಾಗ ಸ್ಟೂಲ್ಸಲ್ಲಿ ವರ್ಮ್ಸ್ಗಳು ಕಾಣಿಸ್ತವೆ, ಲೆಥರ್ಜಿಯಾಗಿ ತಲೆ ಬಗ್ಸ್ಕೊಂಡು ಕುಂತಿರ್ತವೆ. ಇದೆಲ್ಲ ಆದಾಗ ಏನು ಮಾಡಬೇಕು ಅಂದರೆ ಡಿವಾರ್ಮಿಂಗ್ ಮಾಡಬೇಕು. ಅದು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಈಗ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವೇನಾದರೂ ಈ ವಿಡಿಯೋನ ನೋಡಿ ಏನೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಇದೆಲ್ಲ ಡಾಕ್ಟರ್ ಸಜೆಷನ್ ಇಲ್ದಂಗೆ ಏನಾದ್ರು ಟ್ರೈ ಮಾಡಿದ್ರೆ ಇದು ನಾಯಿ ಥರ ಅಲ್ಲ, ತುಂಬಾ ಸೀರಿಯಸ್ಸು. ನಾಯಿ ಆದರೂ ನಿಮ್ಗೆ ಒಂದಿನ ಟೈಮ್ ಕೊಡುತ್ತೆ. ಏನಾದರೂ ತೋರ್ಸೋಕ್ಕಾದ್ರೂ ಬೆಕ್ಕುಗಳು ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ. ಸೊ ವೆಟರ್ನರಿ ಅಡ್ವೈಸ್ ಇಲ್ದಂಗೆ ಯಾವುದನ್ನು ಯಾರ ಮಾತ್ರ ಕೇಳಬೇಡಿ, ಯಾವುದನ್ನು ಕೂಡ ಟ್ರೈ ಮಾಡಬೇಡಿ. ಈಗ ಮೇನ್ ಪಾರ್ಟಿಗೆ ಬರ್ತೀನಿ. ಡಿವಾರ್ಮಿಂಗ್ ಶೆಡ್ಯೂಲ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಇದನ್ನು ಕೇರ್ಫುಲ್ಲಾಗಿ ವಾಚ್ ಮಾಡಿ ಮತ್ತು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಕೂಡ. ಏನಕ್ಕೆ ಅಂತಂದರೆ, ಯಾವಾಗ ಮರಿಗಳು ಹುಟ್ಟುತ್ತೋ ಎವ್ರಿ 15 ಡೇಸ್ ಒಂದ್ಸತಿ ಡಿವಾರ್ಮಿಂಗ್ ಮಾಡೋದು ತುಂಬಾ ಮುಖ್ಯ. ಅದು ಡಿವಾರ್ಮಿಂಗ್ ಮಾಡೋದ್ರಲ್ಲೂ ಕೂಡ ತುಂಬಾ ಮುಖ್ಯ ಇರಬೇಕು. ನೀವೇನಾದ್ರು ತುಂಬ ಬೆಕ್ಕುಗಳನ್ನ ಸಾಕಿರ್ತೀರಾ ಅಂತಲೇ ನಿಮ್ಗೆ ಗೊತ್ತಿರುತ್ತೆ. ಈ ಥರ ಟಾನಿಕ್ಸ್ಗಳು ಸಿಗ್ತವೆ ನಿಮಗೆ ಅಂದರೆ ಮಾರ್ಕೆಟ್ಗಳಲ್ಲಿ. ಅದು ಏನು ಮಾಡ್ತೀರಾ ಅಂತಂದರೆ, ಅದು ಬಾಡಿ ವೆಯ್ಟ್ ತಕ್ಕನಂಗೆ ನೀವು ಹಾಕಬೇಕಾಗುತ್ತೆ. ಯಾವಾಗೆಲ್ಲ ಸ್ಟಾರ್ಟ್ ಮಾಡಬೇಕಂದ್ರೆ, ಪ್ರತಿ 15 ಡೇಸ್ ಅಂದರೆ 2 to 8 ವೀಕ್ಸ್ ಅಂತ ನಾವೇನು ಕರಿತೀವಿ, 2 ಮಂತ್ಸ್ವರೆಗೂ, ಅಲ್ಲಿವರೆಗೂ ನೀವು ಪ್ರತಿ 15 ದಿನಕ್ಕೊಂದ್ಸತಿ ಮಾಡ್ಕೊಂಬರ್ಬೇಕಾಗುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, ಒಂದೊಂದು ತಿಂಗಳಿಗೊಂದ್ಸತಿ 15 ದಿನ ಇರೋದು ಒಂದೊಂದು ತಿಂಗಳಿಗೊಂದ್ಸತಿ ಮಾಡ್ಕೊಂಬರ್ತೀರಾ. ಆಫ್ಟರ್ 6 ಮಂತ್ ಏನಿರುತ್ತೋ ಎವ್ರಿ 2 ಮಂತ್ಸ್ ಮಾಡ್ಕೊಂಬರ್ತೀರಾ. 9 ಮಂತ್ ಆದಮೇಲೆ ನೀವೇನು ಮಾಡ್ತೀರಾ, ಎವ್ರಿ 3 ಮಂತ್ ಒಂದ್ಸತಿ ಡಿವಾರ್ಮಿಂಗ್ ಮಾಡೋದು ಕಂಪಲ್ಸರಿ ಮಾಡ್ಕೊಂಡು ಬರ್ತಿರ್ತೀರಾ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಕೋಟ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮತ್ತು ಬಾಡಿ ಡೆವಲಪ್ಮೆಂಟ್ ತುಂಬಾ ಸಖತ್ತಾಗಿರುತ್ತೆ. ಈ ಥರ ಕೇಳ್ತಿರ್ತೀರಾ, ಫರ್ರಿ ಕೋಟ್ಗಳು ಬೇಕು ನಮಗೂ, ಏನೂ ಆಗಬಾರ್ದು ಅಂತ ಕೇಳ್ತಿರ್ತೀರಾ. ಸೊ ಈ ಥರ ಎಲ್ಲ ಆಗಬೇಕಂದ್ರೆ ನೀವು ಇದೇ ಥರನೇ ಮೇಂಟೈನ್ ಮಾಡಬೇಕಾಗುತ್ತೆ. ಫುಡ್ಡು ನೀವು ಯಾವ್ದು ಬೇಕಾದ್ರೂ ಮೇಂಟೈನ್ ಮಾಡಿ, ಬಟ್ ಕ್ಯಾಟ್ಸಲ್ಲಿ ಮೇನ್ ಬೇಕಾಗಿರೋದು ಪ್ರೋಟೀನ್ ಅಂಶಗಳು ಜಾಸ್ತಿ ಇರಬೇಕು. ಅದರಲ್ಲೂ ಸೀ ಫುಡ್ಸ್ಗಳು ತುಂಬಾ ಯೂಸ್ ಮಾಡ್ತವೆ ಬೆಕ್ಕುಗಳು. ಅದರಲ್ಲೂ ಏನಂತಂದರೆ ಪಿಕ್ಕಿ ಈಟರ್ಸ್ಗಳಿವು. ನೀವು ಯಾವುದೋ ಒಂದು ಫುಡ್ ಹಾಕ್ತಿರ್ತೀರಾ, ತಿನ್ನೋದ್ರೆ ಅದೇ ಬೇಕು, ಇನ್ಯಾವ್ದು ಹಾಕಿದ್ರೂ ಬೇಡ, ಇನ್ಯಾವ್ದು ಹಾಕಿದ್ರೂ ತಿನ್ನಲ್ಲ ಅಂತಿರ್ತವೆ. ಸೊ ನೋಡಿಕೊಂಡು ನೀವು ಯಾವ್ದು ಹಾಕಬೇಕು, ಏನು ಹಾಕಬೇಕು ಅಂತ, ಜೊತೆಗೆ ಸಪ್ಲಿಮೆಂಟ್ಸ್ ಕೂಡ. ಸೊ ಈಗ ಮತ್ತೆ ಹೇಳ್ತೀನಿ ಕೇಳಿ, ಯಾವಾಗೆಲ್ಲ ಡಿವಾರ್ಮಿಂಗ್ ಶೆಡ್ಯೂಲ್ನ ಮೇಂಟೈನ್ ಮಾಡಬೇಕು ಅಂತ. ಕಿಟನ್ಸ್ಗಳು ಯಾವಾಗ 2 ವೀಕ್ಸಿಂದ 8 ವೀಕ್ಸ್ವರೆಗೂ ಇರುತ್ತೋ ಆಗ ಪ್ರತಿ 15 ದಿನಕ್ಕೊಂದ್ಸತಿ ಮೇಂಟೈನ್ ಮಾಡ್ಕೊಂಡ್ಬರ್ತೀರಾ. 8 ವೀಕ್ಸ್ ಆದಮೇಲೆ ಅಂದರೆ 2 ಮಂತ್ಸ್ ಆದಮೇಲೆ 6 ಮಂತ್ಸ್
ಮಂತ್ವರೆಗೂ ಪ್ರತಿ ಒಂದೊಂದು ತಿಂಗಳಿಗೆ ಒಂದ್ಸತಿ ಮಾಡ್ಕೊಂಬರ್ತೀರಾ. 6 ಮಂತ್ ಆದಮೇಲಿಂದ ನೀವು 2 ತಿಂಗಳಿಗೆ ಒಂದ್ಸತಿ ಮಾಡ್ಕೊಂಬರ್ತೀರಾ. ಆಮೇಲೆ 1 ವರ್ಷ ಆದಮೇಲೆ ನೀವೇನು ಮಾಡ್ತೀರಾ, ಪ್ರತಿ 3 ತಿಂಗಳಿಗೆ ಒಂದ್ಸತಿ ನೀವು ಮಾಡ್ಕೊಂಬರ್ತೀರಾ. ಈ ಥರ ಮಾಡ್ಕೊಂಬರೋದ್ರಿಂದ ನಿಮ್ಮ ಬೆಕ್ಕಿನ ಕೋಟ್ಗಳು ಈ ಥರ ಇರ್ತವೆ, ಜೊತೆಗೆ ಡೆವಲಪ್ಮೆಂಟ್ ಕೂಡ ಬೇಗ ಆಗುತ್ತೆ. ಇದು 3 ತಿಂಗಳು ಮರಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಬಟ್ ಈ ಥರ ಡೆವಲಪ್ಮೆಂಟ್ ಬೇಕು ಅಂತಂದರೆ ಒಳ್ಳೆ ಫುಡ್ ಇರಬೇಕು, ಒಳ್ಳೆ ಸಪ್ಲಿಮೆಂಟ್ಸ್ ಇರಬೇಕು, ಜೊತೆಗೆ ಡಿವರ್ಮಿಂಗ್ ಅನ್ನೋದು ಕಂಪಲ್ಸರಿ ಇರಬೇಕು. ಈಗ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತೀವಿ ಅಂತಂದರೆ, ನಾವು ಒಂದು ಡಿವರ್ಮಿಂಗ್ ಟಾನಿಕ್ನ ತೊಗೊಂಬರ್ತೀವಿ. ಆ ಡಿವರ್ಮಿಂಗ್ ಟಾನಿಕ್ನೇ ಆಗ್ತಾ ಇದ್ದರೆ ಏನಾಗುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆದಮೇಲೆ ಒಂದ್ಸತಿ ಡಿವರ್ಮಿಂಗ್ ಹೋಗಲ್ಲ. ಯಾವತ್ತೂ ಡಿವರ್ಮಿಂಗ್ ಅನ್ನೋದು 2-3 ಮಾಡಬೇಕಾಗುತ್ತೆ, ಆಲ್ಟರ್ನೇಟಿವ್ ಆಗಿ ಕೊಡಬೇಕಾಗುತ್ತೆ. ನನ್ನ ಹತ್ರ ಇರೋದು ಇವಾಗ ಒಂದು ಕ್ಯಾಂಡಿವರ್ಮ್ ಅಂತ ಐತೆ, ಇನ್ನೊಂದು ಫೆಲಿಡಿ ಅಂತ ಐತೆ. ನಾವು ಒಂದು 15 ದಿನ ಇದನ್ನು ಹಾಕಿದ್ರೆ ಇನ್ನು 15 ದಿನಕ್ಕೆ ಬೇರೆದು ಹಾಕ್ತಿರ್ತೀವಿ. ಈ ಥರ ಮಾಡ್ಕೊಂಬರೋದ್ರಿಂದ ಹೋಮ್ಸ್ಕೂಲ್ಗೆ ಅಟ್ಯಾಚ್ ಆಗಲ್ಲ ಅದು ಡಿವರ್ಮಿಂಗ್ ಅನ್ನೋದು. ಯಾವಾಗ ನಾವು ಕಿಟನ್ಸ್ಗೆ ಹಾಕ್ತಿರ್ತೀವೋ ಆಗ ಎಲ್ಲದನ್ನು ಕೊಡೋದು ಸಿರಪ್ ಮುಖಾಂತರನೇ ಕೊಡೋದು, ಯಾವುದು ಮಾತ್ರೆಯಲ್ಲಿರಲ್ಲ. ಯಾವಾಗ 1 ಇಯರ್ ಮೇಲಾಗುತ್ತೋ, ಒಂದು ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೋ ಆಗ ನಿಮಗೆ ಟ್ಯಾಬ್ಲೆಟ್ಸ್ ಅನ್ನೋದು ಸಿಗುತ್ತೆ. ನಾವು ಕಾಮನಾಗಿ ಮೇನ್ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ವೆಯ್ಟ್ನ ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಇವಾಗ 1 kg ಇದ್ದರೆ 1 ml ಹಾಕಬೇಕಾಗುತ್ತೆ, ಅರ್ಧ kg ಇದ್ದರೆ 0.5 ml ಹಾಕಬೇಕಾಗುತ್ತೆ. ನೀವೇನು ಮಾಡ್ತೀರಾ, ಮನೇಲಿ ಒಂದು ಡ್ರಾಪರ್ ಕೊಟ್ಟಿರ್ತಾರೆ, ಡ್ರಾಪರ್ ಎತ್ಕೊಂಡು 2 ml ಹೋಯ್ತಾ 1 ml ಹೋಯ್ತಾ ಗೊತ್ತಾಗಲ್ಲ ನಿಮಗೆ, ಹಾಕ್ಬಿಡ್ತೀರಾ. ಬಟ್ ಓವರ್ ಡೋಸ್ ಆದಾಗೂ ಕೂಡ ಸತ್ತೋಗುತ್ತೆ, ಹಾಕಿದಂದ್ರೂ ಕೂಡ ಸತ್ತೋಗ್ಬಿಡುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ಹಾಕಿ. 3ನೇದು ಏನಂತಂದರೆ ವೆಟ್ನ ವಿಸಿಟ್ ಮಾಡಿ ನೋಡಿ, ಯಾವುದನ್ನು ಟ್ರೈ ಮಾಡೋಕೆ ಹೋಗ್ಬೇಡಿ. ನೀವೇನಾದರೂ ಮೆಡಿಕಲ್ಗೆ ಹೋಗಿ ತೊಗೊತೀರಾ ಅಂದರೂ ಕೂಡ ಅವ್ರನ್ನ ಕೇಳ್ಬಿಟ್ಟು ಮಾಡಬೇಕಾಗುತ್ತೆ, ಯಾವುದು ಬೆಸ್ಟು ಏನು ಅಂತ. ನೀವೇ ಡಿಸಿಷನ್ ತೊಗೊಂಡು, ಇಲ್ಲ ಯಾರೋ ಹೇಳ್ತಾರೆ ಅಂತ ಕೇಳಿ, ಇಲ್ಲ ಈ ವಿಡಿಯೋನೇ ನೋಡ್ಕೊಂಡು ಇದನ್ನೇ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಸೊ ನಿಮ್ಮದು ಏನೇ ಇದ್ರೂ ಡಾಕ್ಟರ್ನ ವಿಸಿಟ್ ಮಾಡಿ. ಏನಕ್ಕೆ ಕಿಟನ್ಸ್ಗಳು ತುಂಬ ಸೆನ್ಸಿಟಿವು. ಮತ್ತೆ ಹೇಳ್ತಾ ಇದ್ದೀನಿ, ಸೆನ್ಸಿಟಿವ್ 5 ನಿಮಿಷ ಟೈಮ್ ಕೊಡೋದು ನಿಮಗೆ. 5 ನಿಮಿಷ ನೀವು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಕೆಲವ್ರನ್ನ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿದೆ ಗ್ರೋತು ಎಲ್ಲ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತೀರಾ. ಅದನ್ನು ಸ್ಟಾಪ್ ಮಾಡಬೇಕು. ನೀವು ಏನೇ ಸ್ಕಿಪ್ ಮಾಡ್ತೀರ ಅಂದರೂ ಕೂಡ ಹೊಟ್ಟೆ ಒಳಗಡೆ ಇರೋ ಹುಳ ನಿಮ್ಗೆ ಕಾಣಿಸಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಯಾವಾಗಲೂ ಡಿವರ್ಮಿಂಗ್ ಅನ್ನೋದನ್ನ ಕರೆಕ್ಟಾಗಿ ಮಾಡಿಸ್ಬೇಕು, ವ್ಯಾಕ್ಸಿನ್ ಅದನ್ನು ಕರೆಕ್ಟಾಗಿ ಮಾಡಿಸ್ಬೇಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಈ ವಿಡಿಯೋ ನೋಡಿ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಸಿಗಬೇಕು ಅಂದರೆ ನೀವು ಫಾಲೋ ಮಾಡಬೇಕಿರೋದು ಯುವ ಪ್ರಪಂಚನ ಮಾತ್ರ. ಜೊತೆಗೆ ಈ ವಿಡಿಯೋನ ನಿಮ್ಮ ಪೆಟ್ಸ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂತಂದರೆ ಅವ್ರ ಮನೆಯಲ್ಲೂ ಕೂಡ ಕಿಟನ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ.